ಹರೇ ಶ್ರೀನಿವಾಸ. ಶ್ರೀ ಸತ್ಯಬೋಧ ಗುರುರಾಜೋ ವಿಜಯತೆ. ಶ್ರೀ ಹರಿಸ್ಮರಣಂ ಫೇಸ್ಬುಕ್ ಬಳಗದ ಹಾಗೂ ಕನ್ನಡ ಹರಿದಾಸಾಸಕ್ತರಿಗೆಲ್ಲ ಡಾಕ್ಟರಿಂದ ಸಂಗಮಾದ ನನ್ನ ನಮನಗಳು. ಮೂಲ ಸಂಸ್ಕೃತದ ಶ್ರೀಮದ್ ವಾದಿರಾಜಯತಿವರ್ಯ ವಿರಚಿತ ಮಹಾಕಾವ್ಯ ರುಕ್ಮಿಣೀಶ ವಿಜಯ ಗ್ರಂಥ ರಸಾಯನದ ವಿಶೇಷತೆಯಲ್ಲಿ ಶ್ರೀಕೃಷ್ಣನ ಕಂಸನ ವಧಾ ಪ್ರಸಂಗದ ವರ್ಣನೆಯ 12ನೆಯ ಸರ್ಗದ ಇನ್ನೂ ಕೆಲವು ಶ್ಲೋಕಗಳ ಚಮತ್ಕೃತಿಯ ವಿಶೇಷತೆಯ 3ನೆಯ ಭಾಗವನ್ನು ನೋಡೋಣ. ಉಪನಯನಾನಂತರ ಉಪನೀತರಾದ ಬ್ರಹ್ಮಚಾರಿಗಳಿಗೆ 3 ಎಳೆಯ ಜನಿವಾರವನ್ನು ಹಾಕೋರು. ಒಂದೊಂದು ಎಳೆಯೂ 3 ಎಳೆಗಳಿಂದ ಕೂಡಿಕೊಂಡಿರ್ತದೆ. ಕೃಷ್ಣ ಬಲರಾಮರು ಈ ರೀತಿಯ ಜನಿವಾರಗಳಿಂದ ಅಲಂಕೃತರಾಗಿದ್ದರು. ರಾಜರ ದೃಷ್ಟಿಯಲ್ಲಿ ಈ 3 ಎಳೆಯ ಜನಿವಾರ ಶುದ್ಧವಾದ ಬಿಳಿಯ ಬಣ್ಣದ್ದಾಗಿ ಕಂಡಿದೆ. ಅದಕ್ಕೆ ಕಾರಣ ವಸುದೇವ ದೇವಕಿಯರ ಪ್ರೀತಿ ಮತ್ತು ಇತರರ ಪ್ರೀತಿಯಿಂದ ಕೂಡಿ ಆ 3 ಎಳೆಗಳುಳ್ಳ ಜನಿವಾರ ಅಂತಃಕರಣದ 3 ತಂತಿಗಳಂತೆ ಕಂಡಿದೆ. ಅದು ವಾದಿರಾಜರ ದೃಷ್ಟಿಯಲ್ಲಿ. ಈ ರೀತಿಯಾದ ಜನಿವಾರ ಕೃಷ್ಣನ ಅನೇಕ ಮಡಿಯಾದ ಜ್ಞಾನಾನುಸಂಧಾನಗಳನ್ನು ಪ್ರತಿಪಾದಿಸುವ ಆ 3 ಎಳೆಗಳುಳ್ಳ ಜನಿವಾರವು ಕೃಷ್ಣನನ್ನು ಆಶ್ರಯಿಸುವ ಅಪೌರುಷೇಯವಾದ ವೇದತ್ರಯಗಳಂತೆ ಕಂಡಿದೆ. ಇಲ್ಲಿ ಉಪಮಾ ಅಲಂಕಾರವಿದೆ. ಕಾರಣ ದ್ವಯೋ ಸಾದೃಶ್ಯ ಉಪಮಾಲಂಕಾರ ಅನ್ನುವಂತಹ ಸೂತ್ರದಂತೆ ಇಲ್ಲಿ ಉಪಮಾ ಅಲಂಕಾರ. ಯಜ್ಞೋಪವೀತಕ್ಕೆ ವೇದತ್ರಯಗಳ ಸಾದೃಶ್ಯವಾದ್ದರಿಂದ ಅತ್ರ ಉಪಮಾಲಂಕಾರ ಪ್ರಾಪ್ತೆ ನರೇಶು ಜನನೇ ನರವತ್ ಪ್ರವೃತ್ತಿ ಅನ್ನುವಂತೆ ಎಲ್ಲರಂತೆ ಈ ಭೂಮಿಯಲ್ಲಿ ಅವತಾರ ತಾಯಿಯ ಗರ್ಭ ಸಂಜಾತನಲ್ಲ, ಆದರೂ ಹುಟ್ಟಿ ಬಂದಿದ್ದಾನೆ. ಆದ್ದರಿಂದ ತಾನು ಎಲ್ಲರಂತೆ ಅಂತ ತಿಳಿಸುವುದಕ್ಕಾಗಿ ಉಪನೀತನಾಗಿ ಬ್ರಹ್ಮಚಾರಿಯಾಗಿದ್ದಾನೆ. ಹಾಗಿದ್ರೂ ಈ ಕೃಷ್ಣನನ್ನು ಪತಿಯನ್ನಾಗಿ ಪಡೆಯಲು 16,000 ಗೋಪಿಕಾ ಸ್ತ್ರೀಯರು, ಮೂಲತಃ ಅವರು ಅಗ್ನಿಪುತ್ರರು, ಕೃಷ್ಣನ ಸೌಂದರ್ಯವನ್ನು ನೋಡಿ ಅವನ ಅಂಗಸಂಗವನ್ನು ಬಯಸಿ ತಾವು ಅವನಿಗೆ ಪತ್ನಿಯರಾಗಬೇಕು ಅನ್ನುವಂತಹ ಭಾವನೆಯಿಂದ ಆ ಗೋಪಿಕಾ ಸ್ತ್ರೀಯರ ಅಭೀಷ್ಟವನ್ನು ಈಡೇರಿಸ್ತಾನೆ. ಗೋಪಿಕಾ ಸ್ತ್ರೀಯರೇ ಅಷ್ಟಮಠಾಧೀಶರು ಅನ್ನುವಂತಹ ಪ್ರತೀತಿಯೂ ಇದೆ. ಈ ರೀತಿಯಾಗಿ ಅವನ ಸ್ಪರ್ಶ ಸುಖವನ್ನು ಅನುಭವಿಸ್ತಾರೆ ಆಚಾರ್ಯ ಮಧ್ವರು. ಕೃಷ್ಣನನ್ನು ಒಂದು ಚೌಕಾಕಾರದ ತಗ್ಗಿನಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಅಷ್ಟಮಠದ ಯತಿಗಳ ಮಾತ್ರ ಅವನನ್ನು ಸ್ಪರ್ಶಿಸಲು ಅರ್ಹರು. ಆ ತೆಗ್ಗಿನಲ್ಲಿ ಯತಿಗಳಿದ್ದಾಗ ಅವರನ್ನು ಸಿಬ್ಬಂದಿ ವರ್ಗದವರು ಯಾರೂ ಮುಟ್ಟಲು ಅನರ್ಹರು. ಒಂದು ವೇಳೆ ಮುಟ್ಟಿದ್ದೇ ಆದರೆ ಆಚಾರ್ಯ ಮಧ್ವರು ಕೋತಿಯ ರೂಪದಲ್ಲಿ ಬಂದು ಮುಟ್ಟಿದವರನ್ನೆಲ್ಲ ಮೈಯೆಲ್ಲ ಪರಿಚಿ ಅವರನ್ನು ರೋಗಿಯಂತೆ ಹಾಸಿಗೆ ಹಿಡಿಯುವಂತೆ ಮಾಡಿದ ನಿದರ್ಶನ ಇದೆ ಅಂತ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ತಮ್ಮ ಪ್ರವಚನ ಕಾಲದಲ್ಲಿ ಒಮ್ಮೆ ಈ ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ. ಲೋಕಂ ವಿಡಂಬಯಿತುಮೇವ ಮಿಹೋಪನೀತಃ ಸತ್ಯ ಕರಿಷ್ಯತಿ ಹರಿಮೂರ್ಧಪತ್ಯವಾಂಛಾಂ ಇತ್ತಂ ಪ್ರಹೃಷ್ಟ ಹೃದಯ ವಾಗ್ನಿರಸವು ವಿಶಂಕೋ ಜಜ್ವಾಲಯಜ್ಜಿ ವರಮಂತ್ರಹುತೈರ್ವಿಭಿ. ಸರ್ಗ 12 ಶ್ಲೋಕ 23. ಈ ಶ್ಲೋಕ ವಸಂತ ತಿಲಕ ವೃತ್ತದಲ್ಲಿದೆ. ವಸುದೇವ ಕೃಷ್ಣನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿ ಸರ್ವೋತ್ತಮನಾದ ಕೃಷ್ಣನಿಗೆ ತಮಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡುವ ಅಧಿಕಾರ ಇಲ್ಲ, ಆದ್ದರಿಂದ ಪ್ರಾಯಶ್ಚಿತ್ತ ರೂಪವಾಗಿ ಮಂತ್ರ ಪಠಣೆಯನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಆಚಾರ್ಯ ಸಕಲ ವಿದೇ ಪುರಾಣ ಪುಂಸೆ ಗಾಯತ್ರಿ ಮನುಮದಿಷ್ಯ ಮೇಥ ಸಮೂಹ ತದ್ವಾಜಾತ ತಮಗುಣ ಚಿಂತಾ ಕಾಯಂ ಮಹ್ಯಂ ಸದ್ಬುದ್ಧಿಂ ದಿಶ ದಯ ಏತ್ಯಸೌ ಯಯಾಚೆ. ಸರ್ಗ 12 ಶ್ಲೋಕ 24. ಉಪನಯನ ಕಾಲದಲ್ಲಿ
ಗರ್ಗಾಚಾರ್ಯರು ಸರ್ವಜ್ಞನೂ ಅನಾದಿ ಪುರುಷನೂ ಆದ ಕೃಷ್ಣನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದರು. ಅವರು ಮಾಡಿದ ಉಪದೇಶ ಕೃಷ್ಣನಿಗೆ ಅಪ್ರಯೋಜಕವಾದರೂ ಗರ್ಗಾಚಾರ್ಯರು ಹಾಗೆ ಉಪದೇಶ ಮಾಡುವುದರಿಂದ, ಕೃಷ್ಣ, ನಾನು ನಿನ್ನ ಗುಣಗಳನ್ನು ಸ್ಮರಿಸ್ತೇನೆ, ನಿನ್ನಲ್ಲಿ ನನಗೆ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಕೊಟ್ಟು ಉದ್ಧರಿಸು ಅಂತ ಪ್ರಾರ್ಥಿಸಿದರು ಅಂತಾರೆ ವಾದಿರಾಜರು. ಅವರ ದೃಷ್ಟಿಯಲ್ಲಿ ಈ ಪ್ರಕ್ರಿಯೆ ಕೃಷ್ಣನಲ್ಲಿ ತಮ್ಮ ಉದ್ಧಾರಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾರೆ ಗರ್ಗಾಚಾರ್ಯರು ಅಂತ ಹೇಳ್ತಾರೆ ವಾದಿರಾಜರು. ಇಲ್ಲಿ ಉತ್ಪ್ರೇಕ್ಷಾಲಂಕಾರ ಇದೆ. ಉಪನೀತರಾದ ವಟುಗಳಿಗೆ ಪಾಣಿಯಾಗಿ ಗುರುಗಳ ಸಮೀಪಕ್ಕೆ ಹೋಗಿ ಅದನ್ನು ಗುರುಗಳಿಗೆ ಒಪ್ಪಿಸಿ ವೇದಾಧ್ಯಯನ ಮಾಡಬೇಕು ಅನ್ನುವಂತಹ ನಿಯಮ. ಅದರಂತೆ ಸರ್ವಜ್ಞರಾದ ರಾಮಕೃಷ್ಣರು ಸಾಂದೀಪಿನಿ ಎಂಬ ಅವರ ವಿದ್ಯಾಗುರುಗಳ ಮನೆಗೆ ಹೋಗಿ ತಾವು ತಂದ ಸಮೀತನ್ನು ಒಪ್ಪಿಸಿದರು. ಈ ಪ್ರಕ್ರಿಯೆ ರಾಜರ ದೃಷ್ಟಿಯಲ್ಲಿ ಸಂಸಾರವೆಂಬ ಕಾಡನ್ನು ಜ್ಞಾನ ಅನ್ನುವಂತಹ ಬೆಂಕಿಯಲ್ಲಿ ಸುಡಬೇಕು ಅನ್ನುವಂತೆ ಕಂಡಿದೆ. ಇಲ್ಲಿ ವಾದಿರಾಜರು ತಿಳಿಯ ಬಯಸುವುದು ಏನೆಂದರೆ, ರಾಮಕೃಷ್ಣರು ವಿದ್ಯಾಭ್ಯಾಸದ ನೆಪದಿಂದ ಗುರುಗಳಿಗೆ ಮೋಕ್ಷ ಕೊಡಲಿಕ್ಕೆ ಗುರುಗಳ ಮನೆಗೆ ಹೋದರು ಅಂತ. ರಾಮಕೃಷ್ಣರು ಸಮರ್ಪಣೆಗೆ ಜ್ಞಾನಾಗ್ನಿಯಲ್ಲಿ ಭವಾರಣ್ಯವನ್ನು ಸುಡು ಅಂತ ಹೇಳೋದು ಪ್ರಯೋಜನವಲ್ಲದಿದ್ರೂ ಪ್ರಯೋಜನ ಅಂತ ಊಹಿಸಿದ್ರಿಂದ ಇಲ್ಲಿ ಉತ್ಪ್ರೇಕ್ಷಾ ಸಂಭಾವನಾ ಯತ್ರ ಸತ್ ಉತ್ಪ್ರೇಕ್ಷಾ ಅನ್ನುವಂತೆ ಇಲ್ಲಿ ಉತ್ಪ್ರೇಕ್ಷಾಲಂಕಾರ ಅದ. ಒಂದು ದಿನ ಕಡಿಮೆಯಾದರೂ ಕಲಿಯಲು ಅಸಾಧ್ಯವಾದ ವಿದ್ಯೆಗಳನ್ನು ಒಂದು ಬಾರಿ ಉಚ್ಚರಿಸಲು ಸಾಧ್ಯವಿಲ್ಲದ ಆ ಎಲ್ಲ ವಿದ್ಯೆಗಳನ್ನು 64 ದಿನಗಳಲ್ಲಿ ಪೂರ್ಣ ಮಾಡಿ ಕರಗತವಾಗುವಂತೆ ಅಭ್ಯಾಸ ಮಾಡಿದರು. ರಾಮಕೃಷ್ಣರು ಸಾಂದೀಪಿನಿಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಬರುವಾಗ ವಾಡಿಕೆಯಂತೆ ಗುರುಗಳಿಗೆ ಗುರುದಕ್ಷಿಣೆ ರೂಪವಾಗಿ ಮೃತನಾದ ಅವರ ಪುತ್ರನನ್ನು ಗುರುಗಳಿಂದ ಅನಭಿವ್ಯಕ್ತ ಅಪೇಕ್ಷೆಯಾಗಿತ್ತು. ರಾಮಕೃಷ್ಣರು ಗುರುದಕ್ಷಿಣೆಯನ್ನು ಏನನ್ನು ಕೊಡಬೇಕು ಅಂತ ಕೇಳಿದಾಗ ಅವರ ಪುತ್ರನನ್ನು ಬಿಟ್ಟಿರಲಾಗದೆ ಅವನನ್ನೇ ಕೇಳಿದರು. ಗುರುಗಳ ಅಪ್ಪಣೆಯಂತೆ ರಾಕ್ಷಸನಿಂದ ಕೊಲ್ಲಲ್ಪಟ್ಟು ಕರೆದುಕೊಂಡು ಹೋಗಿದ್ದ ಅವನನ್ನು ಗುರುಗಳಿಗೆ ಪುನಃ ತಂದುಕೊಟ್ರು. ರಾಮಕೃಷ್ಣರು ಹಾಗೆ ಮಾಡಿದ್ರಿಂದ ಮುಂದಿನ ಪೀಳಿಗೆಯ ಜನರು ಗುರುದಕ್ಷಿಣೆ ಇಲ್ಲದೆ ವಿದ್ಯಾಭ್ಯಾಸ ಮಾಡಬಾರ್ದು ಅನ್ನುವಂತಹ ವಿಷಯವನ್ನು ತಿಳಿಸುವುದಕ್ಕೋಸ್ಕರ ಹಾಗೆ ಮಾಡಿದರು. ವಿದ್ಯೆಯನ್ನು ಪಡೆದುಕೊಂಡು ವಿದ್ಯಾರ್ಥಿ ಗುರುಗಳಿಗೆ ದಕ್ಷಿಣೆಯಾಗಿ ಕೊಡಲೇಬೇಕೆಂಬ ನಿಯಮವನ್ನು ಮಹಾನುಭಾವರಾದ ಗರ್ಗಾಚಾರ್ಯರು ತೋರಿಸಿದರು. ಶ್ರೀಕೃಷ್ಣ ಯತ್ ಯತ್ ಗುರುಭಿಃ ಆಚಾರ್ಯತೆ ತತ್ತತ್ ಇತರೇ ಜನಾಃ ಎಂಬಂತೆ ಜಗತ್ತಿನಲ್ಲಿ ಮುಂದೆ ಬರುವ ಸಂತತಿ ಯಾವ ರೀತಿಯಾಗಿ ವಿದ್ಯಾರ್ಜನೆಯನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟ. ಗುರುಂ ತಥೋ ಪೃಚ್ಛದುಪಾಯನಂ ದಿಶನ್ ಸುತಂ ಯಯಾಚೆ ವಿಮಲೀಕೃತಾನ್ವಯಃ ಮಹುರ್ಮುರಾರೇ ಸ್ವದಯಾವ ಲೋಕನೈ ಸಮುಷ್ಯವದ್ಯಾತ್ ಪರಿಪಾಲಯನ್ನಿವ. ಸರ್ಗ 12 ಶ್ಲೋಕ 31. ಇಲ್ಲೇ ಉತ್ಪ್ರೇಕ್ಷಾಲಂಕಾರವೇ ಇದೆ. ಅವರು ಗುರುಪುತ್ರನನ್ನು ತರೋದು ಮುಖ್ಯ ಉದ್ದೇಶ ಅಲ್ಲ. ಸಮುದ್ರದಲ್ಲಿ ಅಡಗಿದ ಶಂಖನೆಂಬ ದೈತ್ಯನನ್ನು ಕೊಲ್ಲೋದು ಅವರ ಮುಖ್ಯ ಉದ್ದೇಶ ಆಗಿತ್ತು. ಒಂದು ಗುರಿಯಿಂದ 2 ಕೆಲಸಗಳನ್ನು ಸಾಧಿಸಿದರು. ಒಂದು ರಾಕ್ಷಸನನ್ನು ಕೊಲ್ಲೋದು ಮುಖ್ಯ ಉದ್ದೇಶ, ಇನ್ನೊಂದು ಗುರುವಿಗೆ ದಕ್ಷಿಣೆ ಅದಕ್ಕೆ ಪೂರಕ. ಅವನನ್ನು ಕೊಂದು ತನ್ನ ಧವಲ ಕೀರ್ತಿಯಂತೆ ಇರುವಂತಹ ಅವನ ಶರೀರವಾದ ಪಾಂಚಜನ್ಯ ಅನ್ನುವಂತಹ ಶಂಖವನ್ನು ತರೋದೇ ಮುಖ್ಯ ಉದ್ದೇಶ ಆಗಿತ್ತು. ಕೃಷ್ಣ ಆ ಅಸುರನ ಶರೀರದಲ್ಲಿರುವ ಪಂಚಪ್ರಾಣಗಳನ್ನು ಹೊರಗೆ ತೆಗೆಯೋದರಿಂದ ಸಮುದ್ರವನ್ನು ಅಪಂಚಜನವನ್ನಾಗಿ ಮಾಡಿದ. ಇದು ವಾದಿರಾಜರ ಅಭಿಪ್ರಾಯ. ಶ್ರೀಕೃಷ್ಣ ಪಾಂಚಜನ್ಯವನ್ನು ತರಲಿಕ್ಕೆ ಕಾರಣ ಅಂತ ಇದು ವಾದಿರಾಜರು ಚಮತ್ಕಾರಿಕವಾಗಿ ಕೃಷ್ಣನು ಉದ್ದೇಶಪೂರ್ವಕವಾಗಿ ಈ ಕೆಲಸ ಮಾಡಿದ ಅಂತ ವಿವರಿಸ್ತಾರೆ.
ಅಸುರರೊಡನೆ ಸಮುದ್ರ ಅಪಂಚಜನವಾಯಿತು ಅಂತ ಹೇಳಿ ಸಹೋಕ್ತಿ ಸಹಭಾವ ಚೇತ್ ಜನರಂಜನ ಅನ್ನುವಂತಹ ಲಕ್ಷಣದಂತೆ ಇಲ್ಲಿ ಅಸಹೋಕ್ತಿ ಅಲಂಕಾರವೂ ಸಹ ಅದ. ಸರ್ವತ್ರ ವ್ಯಾಪ್ತನಾದ ಶ್ರೀಕೃಷ್ಣನು ಯಮನ ಬಳಿಗೆ ಹೋಗಿ ಶಂಖವನ್ನು ಊದಿದಾಗ ಶತ್ರುಗಳ ಅಹಂಕಾರ ನಿವಾರಣೆ ಆಯಿತು. ಕೃಷ್ಣ ಶಂಖವನ್ನು ಊದುವ ರೀತಿಯಲ್ಲಿ ಯಮನಿಗೆ, ನೀನು ನಮ್ಮ ಗುರುಗಳ ಮಗನನ್ನು ಕೊಡದೇ ಇದ್ದರೆ ನಿನಗೂ ಶಂಖದೈತ್ಯನ ಸ್ಥಿತಿಯೇ ಬರಬಹುದು ಅಂತ ಸೂಚಿಸುವಂತೆ ಇತ್ತು ಅವನ ಕಾರ್ಯ ಅಂತಾರೆ ವಾದಿರಾಜರು. ಒಂದು ವೇಳೆ ಶಂಖದೈತ್ಯನು ಶಂಖವನ್ನು ಕೊಡದೇ ಇದ್ದರೆ ಅವನನ್ನು ಯಮನ ಮನೆಗೆ ಕಳಿಸ್ತೇನೆ ಅಂತ ಹೇಳುವಂತಿತ್ತು. ಅವನು ಶಂಖಚೂಡನ ಮನೆಗೆ ಬಂದ ರೀತಿ ಅದನ್ನು ಕೇಳಿದ ಶಂಖಚೂಡನು, ನಿನ್ನ ಕೈ ಸ್ಪರ್ಶದಿಂದಲೇ ನನಗೆ ಮೋಕ್ಷ ಸಿಕ್ಕಿದೆ, ಇನ್ನು ನಾನು ಅವನನ್ನು ಹಿಡಿಯದಿದ್ದರೂ ನಿನ್ನ ಕೈ ಸ್ಪರ್ಶದಿಂದ ಅವನಿಗೆ ಮೋಕ್ಷ ಶತಸಿದ್ಧ ಅಂತ ಹೇಳಿದರು. ಕೃಷ್ಣ ತನ್ನ ಮನೆಗೆ ಬರುವ ಮೊದಲೇ ಯಮ ಶಂಖ ದೈತ್ಯನನ್ನು ಬಿಟ್ಟುಕೊಡಲಿಕ್ಕೆ ನಿಶ್ಚಯ ಮಾಡಿದ್ದ. ಭಗವಂತ ತಮ್ಮ ಮನೆಗೆ ಬರಬೇಕು ಅನ್ನುವಂತಹ ಆಸೆಯಿಂದ ಹಾಗೆ ಮಾಡ್ದ ಅಂತ ಹೇಳ್ತಾರೆ ವಾದಿರಾಜರು. ಭಗವಂತನ ವಿಗ್ರಹಗಳನ್ನು ಅಷ್ಟು ಸಂಭ್ರಮದಿಂದ ಪೂಜೆ ಮಾಡುವಾಗ ಅವನೇ ಸಾಕ್ಷಾತ್ತಾಗಿ ಭಕ್ತನ ಮನೆಗೆ ಬಂದರೆ ಯಾರಿಗೆ ಸಂತೋಷ ಆಗೋದಿಲ್ಲ. ಯಮನಿಂದ ಕರೆದುಕೊಂಡು ಬಂದು ಮಗನನ್ನು ಗುರುಗಳಿಗೆ ಒಪ್ಪಿಸಿ ತಾನು ಮಾತಾಪಿತೃಗಳ ಬಳಿಗೆ ಬಂದು ತನ್ನ ಸ್ವರೂಪ ದೇಹದ ದರ್ಶನವನ್ನು ಅವರಿಗೆ ಕೊಟ್ಟ ಅನ್ನುವಂತಹ ವರ್ಣನೆಯ ವಿವರದೊಂದಿಗೆ 12ನೇ ಸರ್ಗದ 3ನೇ ಭಾಗದ ನುಡಿ ಸೇವೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.